Hello everyone, welcome back to my channel Learn English with Sujata Hatti. In today's class, we have to discuss about research methods and research materials in English. ಸೊ KCETಗೆ ತುಂಬಾ ಅಂಕಗಳನ್ನ ತಂದು ಕೊಡ್ತಕ್ಕಂತಹ ಟಾಪಿಕ್ ಯಾವುದು ಅಂದರೆ ದಟ್ ಈಸ್ ಅ ರಿಸರ್ಚ್ ಮೆಥಡ್. ಯಾಕೆಂದರೆ ರಿಸರ್ಚ್ ಪೇಪರ್ 1 KCETದ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಬರ್ತಕ್ಕಂತಹ ಟಾಪಿಕ್ ಯಾವುದಂದರೆ ದಟ್ ಈಸ್ ಅ ರಿಸರ್ಚ್ ಟಾಪಿಕ್. ಓಕೆ, ಅಷ್ಟೇ ಅಲ್ಲದೆ ಯೂನಿಟ್ 10 ಆಗಿರ್ತಕ್ಕಂಥ ಈ ರಿಸರ್ಚ್ ಪೇಪರಲ್ಲಿ ನಾವು ಏನಿಲ್ಲ ಅಂದರೂ 10 ಮಾರ್ಕ್ಸು ಇಂಗ್ಲೀಷ್ ಲಿಟ್ರೇಚರಿಂದ. ಪೇಪರ್ 1ಗೆ 5 ಮಾರ್ಕ್ಸು, ಅಂದರೆ ಟೋಟಲ್ 30. 5 ಮಾರ್ಕ್ಸು ಪೇಪರ್ 1ಅಲ್ಲಿ ಕೇಳಿದ್ರೆ 10 ಮಾರ್ಕ್ಸು ಪೇಪರ್ 2 ರಿಸರ್ಚ್ ಇನ್ ಇಂಗ್ಲೀಷ್ ಮೆಥಡಾಲಜಿಯಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಟೋಟಲ್ ಎಷ್ಟಾಯಿತು, 15 ಮಾರ್ಕ್ಸ್ ಆಯಿತು. 15 × 2 ಅಂದರೆ ಟೋಟಲ್ 30 ಮಾರ್ಕ್ಸ್. ಈ ಟಾಪಿಕಿಂದ ಟೋಟಲ್ 30 ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು KCETಗೆ. ಓಕೆನಾ, ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಇಂಗ್ಲೀಷ್ ಲಿಟ್ರೇಚರಲ್ಲಿ ಸಹ ನಾವು ರಿಸರ್ಚ್ ಮೆಥಡ್ ಆ್ಯಂಡ್ ರಿಸರ್ಚ್ ಮಟೀರಿಯಲ್ಸ್ ಇನ್ ಇಂಗ್ಲೀಷ್ ಅಂತ ನೋಡ್ತಾ ಹೋಗ್ತೀವಿ. ವಿತೌಟ್ ವೇಸ್ಟಿಂಗ್ ಅ ಟೈಮ್ ವಿ ವಿಲ್ ಸ್ಟಾರ್ಟ್ ಅ ಕ್ಲಾಸ್. ಯಾರಿಗೆಲ್ಲ ನನ್ನ ಕ್ಲಾಸಸ್ ಎಲ್ಲ ಇಷ್ಟ ಆಗ್ತಿದ್ದೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. Next, the first, what is the meaning of research? The definitions of research anta nodta hogona. Meaning of research alli, research is a systematic, logical and critical investigation aimed at discovering a new knowledge. Research ಅಂದ್ರೇ ನಾವೇನು ಮಾಡ್ತೀವಿ, ಡಿಸ್ಕವರ್ ನ್ಯೂ ನಾಲೆಡ್ಜ್, ಹೊಸ ನಾಲೆಡ್ಜನ್ನು ಏನು ಮಾಡ್ತಾ ಹೋಗೋದು, ಡಿಸ್ಕವರ್ ಮಾಡ್ತಾ ಹೋಗೋದಕ್ಕೆ ನಾವು ರಿಸರ್ಚ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಾಲ್ವಿಂಗ್ ಅ ಪ್ರಾಬ್ಲಮ್ ಅಂದರೆ ಒಂದಷ್ಟು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಕ್ಕಂತಹ ಇದು ಏನು ವ್ಯವಸ್ಥೆಯಲ್ಲಿರುತ್ತೆ ಅಂದರೆ ದಟ್ ಈಸ್ ರಿಸರ್ಚ್ ಪೇಪರಲ್ಲಿ ನೋಡ್ತಾ ಹೋಗ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಅ ಫೆನೋಮೆನಾ. ಓಕೆನಾ, ರಿಸರ್ಚ್ ಈಸ್ ಅ ಸಿಸ್ಟಮ್ಯಾಟಿಕ್ ಆ್ಯಂಡ್ ಲಾಜಿಕ್. ಸಿಸ್ಟಮ್ಯಾಟಿಕ್, ಲಾಜಿಕ್ ಆ್ಯಂಡ್ ಕ್ರಿಟಿಕಲ್ ಇನ್ವೆಸ್ಟಿಗೇಷನ್. ಆ ತರ್ಕಬದ್ಧವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗೋದಕ್ಕೆ ನಾವು ರಿಸರ್ಚ್ ಅಂತ ಕರಿತೀವಿ. ಇದರ ರಿಸರ್ಚ್ದ ಹೇಮ್ಡ್ ಏನಾಗಿರುತ್ತೆ ಅಂದರೆ ಡಿಸ್ಕವರಿಂಗ್ ಅ ನ್ಯೂ ನಾಲೆಡ್ಜ್, ಹೊಸ ನಾಲೆಡ್ಜನ್ನು ಏನು ಮಾಡೋದು, ಡಿಸ್ಕವರ್ ಅಂದರೆ ಕಂಡು ಹಿಡಿತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್, ಒಟ್ಟು ರಿಸರ್ಚ್ ನಾವು ಸ್ಪ್ಲಿಟ್ ಮಾಡಿ ಓದಿದಾಗ ರಿ ಮೀನ್ಸ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್. ಓಕೆನಾ, ಅಂದರೆ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್. ಸರ್ಚ್ ಮೀನ್ಸ್ ಟು ಫೈಂಡ್ ಔಟ್ ಸಮಥಿಂಗ್. ಸರ್ಚ್ ಮೀನ್ಸ್ ಟು ಫೈಂಡ್ ಔಟ್ ಸಮಥಿಂಗ್. ರಿಸರ್ಚ್ದಲ್ಲಿ ಫಸ್ಟ್ ಅರಿಸ್ಟಾಟಲ್ ಅವರು ಗ್ರೀಕ್ ತಜ್ಞರಾಗಿರ್ತಕ್ಕಂಥ ಅರಿಸ್ಟಾಟಲ್ ಯೂಸ್ ಸೈಂಟಿಫಿಕ್ ಮೆಥಡ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಈ ರಿಸರ್ಚ್ಗೆ ಸೈಂಟಿಫಿಕ್ ಮೆಥಡಲ್ಲಿ ನಾವು ರಿಸರ್ಚನ್ನು ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿದವರು ಯಾರು ಅಂದರೆ ದಟ್ ಈಸ್ ಅರಿಸ್ಟಾಟಲ್. ನೆಕ್ಸ್ಟ್, ಡೆಫಿನಿಷನ್ಸ್ ಆಫ್ ರಿಸರ್ಚ್. ಒಂದಷ್ಟು ಡೆಫಿನಿಷನ್ಸ್ಗಳನ್ನ ನೋಡ್ತಾ ಹೋಗೋಣ, ಯಾಕೆಂದರೆ KCETಗೆ ತುಂಬ ಸಲ ರಿಪೀಟೆಡ್ ಆಗಿರ್ತಕ್ಕಂತಹ ಒಂದಷ್ಟು ಡೆಫಿನಿಷನ್ಸ್ಗಳಿವೆ ಇಲ್ಲಿ. ಜಾನ್ ಡಬ್ಲ್ಯೂ ಕ್ರೇಸ್ವೆಲ್ ಅವರು ಏನು ಹೇಳ್ತಾರೆ, ರಿಸರ್ಚ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಥ್ರೂ ಇಟ್ ವಿ ಕಲೆಕ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಮೇಕ್ ಅನಾಲಿಸಿಸ್ ಆಫ್ ಇಟ್ and then we fully understand it. So it is called research ಅಂತ ಹೇಳ್ತಾರೆ. ರಿಸರ್ಚ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಥ್ರೂ ಇಟ್ ವಿ ಕಲೆಕ್ಟ್ ಇನ್ಫಾರ್ಮೇಷನ್. ರಿಸರ್ಚ್ ಅನ್ನೋದು ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದು, ಆ ಇನ್ಫಾರ್ಮೇಷನನ್ನು ವಿಶ್ಲೇಷಣೆ ಮಾಡೋದು. ಆ ವಿಶ್ಲೇಷಣೆ ಅಂದರೆ ಅನಲೈಸ್ ಮಾಡೋದು. ಅನಲೈಸ್ ಮಾಡೋದು ಆ್ಯಂಡ್ ದೆನ್ ವಿ ಫುಲ್ಲಿ ಅಂಡರ್ಸ್ಟ್ಯಾಂಡ್, ಆಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದೇ ರಿಸರ್ಚ್ ಅಂತ ಹೇಳಿದವ್ರು ಯಾರಂದರೆ ದಟ್ ಈಸ್ ಜಾನ್ ಕ್ರೇಸ್ವೆಲ್. ನೆಕ್ಸ್ಟ್, ಥಾಮಸ್ ಕುನ್ನ is also very very important. Thomas Kuhn introduced a new concept of paradigm. ಇದು ಕ್ವಶನ್ ಆಗಿದೆ. ಹೂ ಕಾಯಿನ್ ದ ಕಾನ್ಸೆಪ್ಟ್ ಆಫ್ ಪ್ಯಾರಾಡಿಗ್ಮಾ ಅಂತ ಕೇಳಿದ್ರೆ, ಹೂ ಕಾಯಿನ್ಡ್ ದ ಕಾನ್ಸೆಪ್ಟ್ ಆಫ್ ಪ್ಯಾರಾಡಿಗ್ಮಾ ಅಂತ ಕೇಳಿದ್ರೆ ದಟ್ ಈಸ್ ಥಾಮಸ್ ಕುನ್ನ. ನೆಕ್ಸ್ಟ್ ಮ್ಯಾಕ್ಸ್ ವೆಬರ್ ಈ ಇಂಟ್ರೊಡ್ಯೂಸ್ ದ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ. ಇದನ್ನು ಸಹ ಕೇಳ್ತಾ ಹೋಗ್ಬೋದು. ಹೂ ಕಾಯಿನ್ ದ ಟರ್ಮ್ ಆಫ್ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ ಅಂದರೆ ದಟ್ ಈಸ್ ಮ್ಯಾಕ್ಸ್ ವೆಬರ್. ಆ್ಯಂಡ್ ದೆನ್ ಹೂ ಕಾಯಿನ್ ದ ಟರ್ಮ್ ಆಫ್ ಪ್ಯಾರಾಡಿಗ್ಮಾ ಅಂದರೆ ದಟ್ ಈಸ್ ಥಾಮಸ್ ಕುನ್ನ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಾಮಸ್ ಕುನ್ನದು. ನೆಕ್ಸ್ಟು ಯಾರು ಮ್ಯಾಕ್ಸ್ ವೆಬರ್ ಏನು ಹೇಳ್ತಾರೆ, ಈ ಇಂಟ್ರೊಡ್ಯೂಸ್ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ ಇನ್ ರಿಸರ್ಚ್. ಅಕಾರ್ಡಿಂಗ್ ಟು ಮ್ಯಾಕ್ಸ್ ವೆಬರ್,
ಓಕೆ, ಹೌ ಪೀಪಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಪರ್ಟಿಕ್ಯುಲರ್ ಇನ್ ಥಿಂಗ್ ಇನ್ ಸೊಸೈಟಿ ಇನ್ ಅ ಗ್ರೂಪ್ ಇನ್ ಅ ನ್ಯಾಚುರಲ್ ವೇ ಇಸ್ ಕಾರ್ಡ್ ಅ ರಿಸರ್ಚ್ ಅಂತ ಹೇಳ್ತಾರೆ. ಅಂದರೆ ಅಕಾರ್ಡಿಂಗ್ ಟು ಮ್ಯಾಕ್ಸ್ ವೆಬರ್ ಅವರ ಪ್ರಕಾರ ಈ ರಿಸರ್ಚ್ ಅಂದರೆ ಏನು ಅಂದರೆ, ಈ ಸಮಾಜದಲ್ಲಿ ಈ ಜನರು ಸಮಾಜದಲ್ಲಿ ಗುಂಪಿನ ಅಥವಾ ನೈಸರ್ಗಿಕ ರೀತಿಯಲ್ಲಿ, ಓಕೆನಾ, ಪೀಪಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಪರ್ಟಿಕ್ಯುಲರ್ ಥಿಂಗ್ ಇನ್ ಸೊಸೈಟಿ, ಅದು ಎಲ್ಲಿ, ದ ಗ್ರೂಪ್ ಇನ್ ನ್ಯಾಚುರಲ್ ವೇ ಈಸ್ ಕಾರ್ಡ್ ರಿಸರ್ಚ್ ಅಂತ ಹೇಳ್ತಾರೆ. ಓಕೆನಾ, ಆ ನೈಸರ್ಗಿಕ ರೀತಿಯಲ್ಲಿ ಒಂದು ವಸ್ತುವಿನ ಅರ್ಥವನ್ನು ಹೇಗೆ ಅರ್ಥ ಮಾಡಿಕೊಳ್ತಾರೆ ಎಂಬುದನ್ನು ತಿಳಿಸ್ತಕ್ಕಂಥದ್ದು, ಓಕೆನಾ, ಸಂಶೋಧನೆ ಅಂತ ಹೇಳಿದವರು ಯಾರು ಅಂದರೆ ದಟ್ ಈಸ್ ಮ್ಯಾಕ್ಸ್ ವೆಬರ್. ಓಕೆ, ನೆಕ್ಸ್ಟು ಟೈಪ್ಸ್ ಆಫ್ ರಿಸರ್ಚನ್ನು ನೋಡ್ತಾ ಹೋಗೋಣ. ಓಕೆ, ಟೈಪ್ಸ್ ಆಫ್ ರಿಸರ್ಚಲ್ಲಿ ನಾವು ಮೇನಾಗಿ 3 ಟೈಪ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಥಿಂಗ್ ಈಸ್ ಅ ಫಂಡಮೆಂಟಲ್ ರಿಸರ್ಚ್. ಓಕೆ, ಫಂಡಮೆಂಟಲ್ ರಿಸರ್ಚ್ ಅಥವಾ ಪ್ಯೂರ್ ಬೇಸಿಕ್ ರಿಸರ್ಚ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದು ಬೇಸ್ ಅಂದರೆ ಮೂಲವನ್ನು ಆಧರಿಸಿರ್ತಕ್ಕಂತಹ ಒಂದು ರಿಸರ್ಚ್ ಯಾವುದಂದರೆ ದಟ್ ಈಸ್ ಫಂಡಮೆಂಟಲ್ ರಿಸರ್ಚ್. ಅದು ಬೇಸಿಕ್ ರೂಲ್, ಪ್ರಿನ್ಸಿಪಲ್, ಥೇರಿ. ಓಕೆನಾ, ಅದು ಪ್ಯೂರ್ ಬೇಸಿಕ್ ರಿಸರ್ಚ್ ಆರ್ ಫಂಡಮೆಂಟಲ್ ರಿಸರ್ಚ್ ಈಸ್ ಬೇಸ್ಡ್ ಆನ್ ಒರಿಜಿನಲ್. ಓಕೆ, ಒರಿಜಿನಲ್ ಅಂದರೆ ಮೂಲವನ್ನು ಆಧರಿಸಿರುತ್ತೆ, ಬೇಸಿಕ್ ರೂಲ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಥೇರಿ. ಓಕೆನಾ, ಅದು ಮೂಲ ನಿಯಮಗಳನ್ನು, ತತ್ವಗಳನ್ನು ಮತ್ತು ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಂದರೆ ದಟ್ ಈಸ್ ಅ ಫಂಡಮೆಂಟಲ್ ರಿಸರ್ಚ್ ಆಗಿರುತ್ತೆ. ಓಕೆನಾ, ಇದು ಟು ಫೈಂಡ್ ಔಟ್ ದ ಸೊಲ್ಯೂಷನ್ಸ್ ಇನ್ ಅ ಸೈಂಟಿಫಿಕ್ ವೇ ಫಾರ್ ಪ್ರಾಬ್ಲಮ್ಸ್. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ವೈಜ್ಞಾನಿಕ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದು ಮೂಲಕ, ಸೈಂಟಿಫಿಕ್ ಮೂಲಕ. ನಾವು ಸೈಂಟಿಫಿಕ್ ವೇದ ಮೂಲಕ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕ್ತಕ್ಕಂಥ ಕೆಲಸ ಫಂಡಮೆಂಟಲ್ ರಿಸರ್ಚಲ್ಲಿ ನಡೀತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನ್ಯೂಟನ್ಸ್ ಲಾ. ಓಕೆನಾ, ಇದಕ್ಕೆ ನಾವು ಫಂಡಮೆಂಟಲ್ ರಿಸರ್ಚಿಗೆ ಫಾರ್ ದ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ದಟ್ ಈಸ್ ನ್ಯೂಟನ್ಸ್ ಲಾ, ಈ ಮೋಟಿವೇಶನ್, ಓಕೆ, ಎಜುಕೇಷನಲ್ ವ್ಯಾಲ್ಯೂಸ್, ದೀಸ್ ಆರ್ ದ ಫಂಡಮೆಂಟಲ್ ರಿಸರ್ಚ್. ನೆಕ್ಸ್ಟು ಅಪ್ಲೈಡ್ ರಿಸರ್ಚ್. ಸೆಕೆಂಡ್ ಥಿಂಗ್ ಯಾವುದಂದರೆ ಅಪ್ಲೈಡ್ ರಿಸರ್ಚ್. ಈ ಅಪ್ಲೈಡ್ ರಿಸರ್ಚನ್ನು ನಾವು ಹೆಚ್ಚಾಗಿ ಫೀಲ್ಡ್ ರಿಸರ್ಚ್ ಅಂತ ಕೂಡ ಕರಿತೀವಿ. ಯಾಕೆಂದರೆ ಆ ಫೀಲ್ಡಲ್ಲಿ ನಾವು ರಿಸರ್ಚನ್ನು ಕೈಗೊಳ್ಳುವುದಕ್ಕೆ ನಾವು ಅಪ್ಲೈಡ್ ರಿಸರ್ಚ್ ಅಂತ ಕರಿತೀವಿ. ಟು ಸಾಲ್ವ್ ದ ಸ್ಪೆಸಿಫಿಕ್ ಪ್ರಾಬ್ಲಮ್ ಆಫ್ ಅ ಫೀಲ್ಡ್. ಓಕೆನಾ, ಈ ಫೀಲ್ಡ್ ರಿಸರ್ಚಲ್ಲಿ ನಾವು ಕ್ಷೇತ್ರ ನಿರ್ದಿಷ್ಟ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಫೀಲ್ಡ್ ರಿಸರ್ಚ್ ಅಂತ ಹೇಳ್ಬೋದು. ಇದನ್ನು ದೊಡ್ಡ ಕ್ಷೇತ್ರಕ್ಕೆ ಏನು ಮಾಡ್ತೀವಿ ನಾವು ಬಳಸಲಾಗ್ತಾ ಇದೆ. ಉದಾಹರಣೆಗೆ ಇದೇನು ದ ಪ್ರಾಬ್ಲಮ್ ಆಫ್ ಅ ಫೀಲ್ಡ್, ಇಟ್ ಯೂಸ್ ದ ಲಾರ್ಜ್ ಫೀಲ್ಡ್. ಅಂದರೆ ಒಂದು ದೊಡ್ಡ ಫೀಲ್ಡಲ್ಲಿ ಯೂಸ್ ಮಾಡ್ತಕ್ಕಂತಹ ರಿಸರ್ಚ್ ಯಾವುದಂದರೆ ದಟ್ ಈಸ್ ಅಪ್ಲೈಡ್ ರಿಸರ್ಚ್. ಫಾರ್ ಎಕ್ಸಾಂಪಲ್, ಯೂಸ್ ನ್ಯೂಸ್ ಪೇಪರ್ ಇನ್ ಸ್ಟಡಿ. ಓಕೆನಾ, ಈ ಅಧ್ಯಯನದಲ್ಲಿ ನಾವೇನು ನ್ಯೂಸ್ ಪೇಪರ್ ಅಂತ ಕರಿತೀವಲ್ಲ, ಅಧ್ಯಯನಕ್ಕಾಗಿ ನ್ಯೂಸ್ ಪೇಪರನ್ನು ಬಳಕೆ ಮಾಡ್ತಕ್ಕಂಥದ್ದು, ಅದಕ್ಕೆ ಅಪ್ಲೈಡ್ ರಿಸರ್ಚ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಥರ್ಡ್ ಈಸ್ ಆ್ಯಕ್ಷನ್ ರಿಸರ್ಚ್. ಆ್ಯಕ್ಷನ್ ರಿಸರ್ಚ್ ಕೂಡ ಕೆಸೆಟ್ ಅಥವಾ ನೆಟ್ಟಿಗೆ ತುಂಬ ಸಲ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಟು ಸಾಲ್ವ್ ಇಮ್ಮಿಡಿಯೇಟ್ ಪ್ರಾಬ್ಲಮ್ಸ್ ಆಫ್ ದ ಫೀಲ್ಡ್. ಓಕೆನಾ, ಈ ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ ನಾವು ಬಿ ಎಡಲ್ಲೆಲ್ಲ ತುಂಬ ಸಲ ನಾವು ಕ್ರಿಯಾ ಸಂಶೋಧನೆ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ. ಓಕೆನಾ, ಕ್ಷೇತ್ರದಲ್ಲಿ ಒಂದು ತಕ್ಷಣ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂದರೆ ನಾವು ಆ್ಯಕ್ಷನ್ ರಿಸರ್ಚನ್ನು ಕೈಗೊಳ್ಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಟೀಚರ್ ವಾಂಟ್ಸ್ ಟು ಚೆಕ್ ದ್ಯಾಟ್ ವೆದರ್ ಹಿಸ್ ಟೀಚಿಂಗ್ ಈಸ್ ಅಫೆಕ್ಟಿಂಗ್ ಆನ್ ಸ್ಟೂಡೆಂಟ್ ಆರ್ ನಾಟ್. ಓಕೆನಾ, ಈ ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ, ಓಕೆನಾ, ತಮ್ಮ ಬೋಧನೆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರ್ತದೆಯೋ ಅಥವಾ ಇಲ್ವೋ ಎಂಬುದನ್ನು ಪರಿಶೀಲನೆ ಮಾಡಬೇಕು ಅಂದರೆ, ಓಕೆನಾ, ನಾವು ಆ್ಯಕ್ಷನ್ ರಿಸರ್ಚನ್ನು ಕೈಗೊಳ್ಳಬೇಕಾಗುತ್ತೆ. ಓಕೆ, ದೀಸ್ ಆರ್ ದ ಟೈಪ್ಸ್ ಆಫ್ ರಿಸರ್ಚ್ ಅಂತ ಹೇಳ್ಬೋದು. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ರೀಸೆಂಟಾಗಿ ನಾವು ಜೂನ್ 2025 ನೆಟ್ ಎಕ್ಸಾಮಲ್ಲಿ ಇವೇ ಆಪ್ಷನ್ ಇದೆ ಆಲ್ಮೋಸ್ಟ್. ಓಕೆ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಇವೇ ಆಪ್ಷನ್ ಇದೆ. ABCDE ಈ ಥರ ಆಪ್ಷನ್ ಕೊಟ್ಬಿಟ್ಟು ವಿಚ್ ಆರ್ ದ ಸ್ಟೇಟ್ಮೆಂಟ್ ಈಸ್ ರೈಟ್ ಅಂತ ಕೊಟ್ಟಿದ್ದಾರೆ ಕ್ವಶನ್ನ. ಓಕೆನಾ, ಸೊ ಅದಕ್ಕೋಸ್ಕರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚನ್ನು ಸಹ ನಾನು ತೊಗೊಂಡು ಬಂದಿದ್ದೀನಿ. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಆ್ಯಂಡ್ ಕ್ರಿಟಿಕಲ್ ಇನ್ವೆಸ್ಟಿಗೇಷನ್ ಇಂಟು ಅ ಫೊನೊಮೆನಾ.
ಅಂದರೆ ಇದು ಒಂದು ವಿದ್ಯಮಾನದ ವ್ಯವಸ್ಥಿತ ಮತ್ತು ವಿಮರ್ಶಾತ್ಮಕ ತನಿಖೆಯಾಗಿರುತ್ತೆ ಯಾವುದು ರಿಸರ್ಚ್ ಅನ್ನೋದು. ಓಕೆನಾ. ಇಟ್ ಅಡಾಪ್ಟ್ ಅ ಸೈಂಟಿಫಿಕ್ ಮೆಥಡ್. ಇದೇನು ಮಾಡುತ್ತೆ ಅಂದರೆ ಒಂದು ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಂಡಿರುತ್ತೆ. ಓಕೆನಾ. ಇಟ್ ಈಸ್ ಅ ಆಬ್ಜೆಕ್ಟಿವ್ ಆ್ಯಂಡ್ ಲಾಜಿಕಲ್. ಇದೇನಾಗಿರುತ್ತೆ ಆಬ್ಜೆಕ್ಟಿವ್ ಅಂದರೆ ವಸ್ತುನಿಷ್ಠ ಮತ್ತು ತಾರ್ಕಿಕವಾಗಿರ್ತಕ್ಕಂಥದ್ದು. ಓಕೆನಾ. ವಸ್ತುನಿಷ್ಠ ಮತ್ತು ತಾರ್ಕಿಕವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ ಯಾವುದಾದ್ರೆ ದಟ್ ಈಸ್ ಅ ರಿಸರ್ಚ್ ಕ್ಯಾರೆಕ್ಟರ್ ಆಫ್ ರಿಸರ್ಚ್ ಅಂತ ಹೇಳ್ಬೋದು. ಇಟ್ ಈಸ್ ಬೇಸ್ಡ್ ಆನ್ ಎಂಪಿರಿಟಿಕಲ್. ಓಕೆ. ಇಟ್ ಈಸ್ ಬೇಸ್ಡ್ ಆನ್ ಎಂಪಿರಿಕಲ್ ಎವಿಡೆನ್ಸ್. ಎಂಪಿರಿಕಲ್ ಎವಿಡೆನ್ಸ್ ಅಂದರೆ ಇದು ಒಂದು ಪ್ರಾಯೋಗಿಕ ಪುರಾವೆಗಳನ್ನು ಆಧರಿಸ್ತಿರ್ತಕ್ಕಂತಹ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಇನ್ ರಿಸರ್ಚಲ್ಲಿ. ನೆಕ್ಸ್ಟ್ ಇಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ಫೈಂಡಿಂಗ್ ಆನ್ಸರ್ ಟು ಕ್ವೆಶನ್ ಆ್ಯಂಡ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ಅಂದರೆ ಇದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಮತ್ತು ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಹಿಡ್ತಕ್ಕಂಥ ಕಡೆಗೆ ಏನಾಗ್ತಾ ಇದೆ ನಿರ್ದೇಶನ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಇಟ್ ಈಸ್ ನಾಟ್ ಮೇರ್ ಕಂಪಿಲೇಷನ್ ಆಫ್ ಫ್ಯಾಕ್ಟ್ಸ್. ಅಂದರೆ ಈ ಕೇವಲ ಸತ್ಯತೆಗಳ ಸಂಕಲನವಾಗಿರಲ್ಲ ಇದು. ಓಕೆನಾ. ಇಟ್ ಈಸ್ ನಾಟ್ ಅ ಕಂಪಿಲೇಷನ್ ಆಫ್ ಅ ಫ್ಯಾಕ್ಟ್. ಓಕೆನಾ. ಇಟ್ ಈಸ್ ಅಂದರೆ ಓನ್ಲಿ ಟ್ರುತ್ಗಳೇ ಇರುತ್ತೆ, ಓನ್ಲಿ ಸತ್ಯನೇ ಇರುತ್ತೆ ಅಂತನೂ ಅಲ್ಲ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇಟ್ ಎಂಪ್ಯಾಸೈಸಸ್ ದ ಜನರಲೈಸೇಷನ್ ಥಿಯರೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಇದು ಸಾಮಾನ್ಯೀಕರಣ ಸಿದ್ಧಾಂತದ ತತ್ವಗಳಿಗೆ ಹೆಚ್ಚಾಗಿ ಒತ್ತು ಕೊಡುತ್ತೆ. ಜನರಲೈಸೇಷನ್ ಅಂದರೆ ಸಾಮಾನ್ಯೀಕರಣ. ಓಕೆನಾ. ಸಾಮಾನ್ಯೀಕರಣ ತತ್ವಗಳಿಗೆ ಹೆಚ್ಚಾಗಿ ಏನು ಮಾಡುತ್ತೆ ಇದು ಪ್ರಾಶಸ್ತ್ಯ ನೀಡುತ್ತಾ ಹೋಗುತ್ತೆ. ಯಾವುದು ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ರಿಸರ್ಚ್ ಮೆಥಡ್ಸಲ್ಲಿ ನಾವು ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ಗಳನ್ನ ನೋಡ್ತಾ ಹೋಗ್ತೀವಿ. ಓಕೆನಾ. ನಾವು 2 ಅಪ್ರೋಚ್ಗಳನ್ನ ನೋಡ್ತಾ ಹೋಗ್ಬೋದು. ದಟ್ ಈಸ್ ಒನ್ ಈಸ್ ಅ ಪಾಸಿಟಿವ್ ಆ್ಯಂಡ್ ಪೋಸ್ಟ್ ಪಾಸಿಟಿವ್ ಅಪ್ರೋಚ್ ಇನ್ ರಿಸರ್ಚ್ ಮೆಥಡ್ಸ್. ಓಕೆನಾ. ನಾವು ಪಾಸಿಟಿವ್ ಈ ಥರ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ ಹೂ ಈಸ್ ದ ಫಾದರ್ ಆಫ್ ಪಾಸಿಟಿವಿಸಮ್ ಅಂತ ಕೇಳ್ಬೋದು ಅಲ್ವಾ. ನೆಕ್ಸ್ಟ್ ವಿಚ್ ಈಸ್ ದ ಅಪ್ರೋಚಸ್ ಇನ್ ರಿಸರ್ಚ್ ಅಂತ ಕೇಳ್ಬೋದು. ಓಕೆನಾ. ಪಾಸಿಟಿವಿಸಮ್ ಅಪ್ರೋಚ್ ಇಟ್ ಈಸ್ ಅ ಫಿಲಾಸಫಿಕಲ್ ಥಿಯರಿ. ಯಾವುದು ಪಾಸಿಟಿವಿಸಮ್ ಅಪ್ರೋಚ್ ಅನ್ನೋದು ಒಂದು ಫಿಲಾಸಫಿಕಲ್ ಥಿಯರಿ ಆಗಿರುತ್ತೆ. ಫೌಂಡರ್ ಈಸ್ ಓಕೆನಾ. ಫೌಂಡರ್ ಈಸ್ ಆಗಸ್ಟ್ ಕಾಮ್ಟೆ ಈಸ್ ವೆರಿ ಇಂಪಾರ್ಟೆಂಟ್. ಹೂ ಈಸ್ ದ ಫೌಂಡರ್ ಆಫ್ ಪಾಸಿಟಿವಿಸಮ್ ಅಪ್ರೋಚ್ ಅಂದರೆ ದಟ್ ಈಸ್ ಆಗಸ್ಟ್ ಕಾಮ್ಟೆ. ಓಕೆನಾ. ಆಗಸ್ಟ್ ಕಾಮ್ಟೆ ವಾಸ್ ಅ ಫ್ರೆಂಚ್ ಫಿಲಾಸಫರ್. ಓಕೆನಾ. ಫ್ರೆಂಚ್ ಫಿಲಾಸಫರ್ ಇರ್ತಾರೆ ನೋನ್ ಹ್ಯಾಸ್ ಅ ಫಾದರ್ ಆಫ್ ಸೋಷಿಯಾಲಜಿ. ನಮಗೆಲ್ಲ ತಿಳಿದಿರೋ ಹಾಗೆ ಈಸ್ ಅ ಫಾದರ್ ಆಫ್ ಸೋಷಿಯಾಲಜಿ. ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್ ಅಂದರೆ ಈ ಪಾಸಿಟಿವಿಸಮ್ ಅಪ್ರೋಚ್ ಬಗ್ಗೆ ರಿಸರ್ಚ್ ಅಂದರೆ ಏನಂದರೆ ದ ನಾಲೆಡ್ಜ್ ಈಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ ಅ ಸೆನ್ಸಸ್ ಅಂತ ಹೇಳುತ್ತೆ. ಓಕೆನಾ. ನಾಲೆಡ್ಜ್ ಈಸ್ ಅ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ ಅ ಸೆನ್ಸಸ್. The world is based on scientific way. ಓಕೆನಾ. ದ ವರ್ಲ್ಡ್ ಈಸ್ ಬೇಸ್ಡ್ ಆನ್ ಸೈಂಟಿಫಿಕ್ ವೇ ಅಂತ ಹೇಳ್ತಾರೆ. ಈ ವಿಧಾನ ಪಾಸಿಟಿವಿಸಮ್ದ ಪ್ರಕಾರ ಓಕೆನಾ ರಿಸರ್ಚ್ ಅನ್ನೋದು ನಾಲೆಡ್ಜ್ ಈಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ ಸೆನ್ಸಸ್ ಅಂದರೆ ಇಂದ್ರಿಯಗಳ ಅನುಭವವನ್ನು ಆಧರಿಸಿರ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ದ ವರ್ಲ್ಡ್ ಈಸ್ ಬೇಸ್ಡ್ ಆನ್ ಸೈಂಟಿಫಿಕ್ ವೇ ಅಂದರೆ ಈ ಜಗತ್ತು ವೈಜ್ಞಾನಿಕ ರೀತಿಯನ್ನು ಆಧರಿಸಿದೆ ಅಂತ ಹೇಳ್ತಾ ಹೋಗುತ್ತೆ. ಓಕೆನಾ. ಇಟ್ ಫೋಕಸಸ್ ಆನ್ ಕ್ವಾಂಟಿಟೇಟಿವ್ ಮೆಥಡ್. ಓಕೆನಾ. ಇದು ಹೆಚ್ಚಾಗಿ ಏನಕ್ಕೆ ಫೋಕಸ್ ಮಾಡುತ್ತೆ ಅಂದರೆ ಕ್ವಾಂಟಿಟೇಟಿವ್ ಮೆಥಡ್ ಅಂದರೆ ಪರಿಣಾಮಾತ್ಮಕ ವಿಧಾನದ ಮೇಲೆ ಹೆಚ್ಚಾಗಿ ಕೇಂದ್ರೀಕರಿಸುತ್ತೆ. ಓಕೆನಾ. ನೆಕ್ಸ್ಟ್ ಇಟ್ ಈಸ್ ಆ್ಯನ್ ಅಪ್ರೋಚ್ ಟು ಸ್ಟಡಿ ಆಫ್ ದ ಸೊಸೈಟಿ ಅಂದರೆ ಸಮಾಜದ ಅಧ್ಯಯನಕ್ಕೆ ಒಂದು ಇದು ಸಮಾಜದ ಅಧ್ಯಯನಕ್ಕೆ ಒಂದು ವಿಧಾನವಾಗಿರ್ತಕ್ಕಂಥದ್ದು. ಓಕೆ. ನೆಕ್ಸ್ಟ್ ವಿಚ್ ಡಿಪೆಂಡ್ ಆನ್ ಸೈಂಟಿಫಿಕ್ ಎವಿಡೆನ್ಸ್ ಅಂದರೆ ಪುರಾವೆ ಅಂತ ವೈಜ್ಞಾನಿಕ ಪುರಾವೆಗಳನ್ನು ಹೊಂದಿರತಕ್ಕಂಥದ್ದು ಅದರ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು ಯಾವುದಂದರೆ ದಟ್ ಈಸ್ ಪಾಸಿಟಿವಿಸಮ್ ಅಪ್ರೋಚ್ ಅಂತ ಹೇಳ್ಬೋದು ಅಲ್ವಾ. ನೆಕ್ಸ್ಟ್ ವಿಚ್ ಡಿಪೆಂಡ್ಸ್ ಆನ್ ಸೈಂಟಿಫಿಕ್ ಎವಿಡೆನ್ಸ್ ಫ್ಯಾಕ್ಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಇಟ್ ಈಸ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ವೇ ಅಂದರೆ ಇದೊಂದು ವಸ್ತುನಿಷ್ಠ ರೀತಿಯನ್ನು ಆಧರಿಸಿರ್ತಕ್ಕಂತಹ ಕಾನ್ಸೆಪ್ಟ್ ಯಾವುದಂದರೆ ದಟ್ ಈಸ್ ಅ ಪಾಸಿಟಿವಿಸಮ್ ಅಪ್ರೋಚ್. ಓಕೆನಾ. ನೆಕ್ಸ್ಟ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಪಾಸಿಟಿವಿಸಮ್. ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಪಾಸಿಟಿವಿಸಮ್ ಅಂದರೆ ದಟ್ ಈಸ್ ಫಸ್ಟ್ ಥಿಂಗ್ ಏಮ್ ಈಸ್ ಅ ಎಕ್ಸ್ಪ್ಲೇನ್. ಓಕೆ. ಏಮ್ ಈಸ್ ಎಕ್ಸ್ಪ್ಲೇನ್. ಸೆಕೆಂಡ್ ಬೇಸ್ಡ್ ಆನ್ ಹ್ಯೂಮನ್ ಸೆನ್ಸಸ್. ಓಕೆನಾ. ಈ ಪಾಸಿಟಿವಿಸಮ್ ಅಪ್ರೋಚದ ಮುಖ್ಯ ಪ್ರಿನ್ಸಿಪಲ್ಸ್ ಏನಂತ ನೋಡೋದಾದರೆ ಒಂದು ಗುರಿಯನ್ನು ವಿವರಿಸ್ತಕ್ಕಂತಹ ಅಂದರೆ ಏಮ್ ಈಸ್ ಎಕ್ಸ್ಪ್ಲೇನ್ಡ್
ಓಕೆನಾ. ಒಂದು ಗುರಿಯನ್ನು ವಿವರಿಸ್ತಕ್ಕಂಥ ಕೆಲಸ ಏನು ಮಾಡುತ್ತೆ, ಪಾಸಿಟಿವಿಸಮ್ ಮಾಡುತ್ತೆ. ನೆಕ್ಸ್ಟು ಈ ಮಾನವ ಇಂದ್ರಿಯ ಆಧಾರದ ಮೇಲೆ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಇಟ್ ಬೇಸ್ಡ್ ಆನ್ ಹ್ಯೂಮನ್ ಸೆನ್ಸಸ್. ಓಕೆನಾ. ನೆಕ್ಸ್ಟ್ ಥರ್ಡ್ ಇದು ಬೇಸ್ಡ್ ಆನ್ ಸೈಂಟಿಫಿಕ್ ಮ್ಯಾನರ್. ಓಕೆ, ವೈಜ್ಞಾನಿಕ ವಿಧಾನವನ್ನು ಆಧರಿಸಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಪಾಸಿಟಿವಿಸಮ್. ಓಕೆ. ನೆಕ್ಸ್ಟು ಇದರಲ್ಲಿ ಪೋಸ್ಟ್ ಪಾಸಿಟಿವಿಸಮ್ ಕೂಡ ಇದೆ. ಓಕೆ. ನೆಕ್ಸ್ಟ್ ಪೋಸ್ಟ್ ಪಾಸಿಟಿವಿಸಮ್ ಅಂದರೆ ಏನಂತ ನೋಡೋಣ. ಎಸ್, ಅದೇ ಇದು ಇದರ ಕಂಟಿನ್ಯೂ. ಕಾರ್ಲ್ ಆರ್ ಪಾಪರ್. ಓಕೆನಾ. ಕಾರ್ಲ್ ಆರ್ ಪಾಪರ್ ಯೂಸ್ಡ್ ಇಟ್. ಯಾವುದನ್ನು? ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್. ಫಸ್ಟು ಪಾಸಿಟಿವಿಸಮ್ ಅಪ್ರೋಚನ್ನು ಆಗಸ್ಟ್ ಕಾಂಪ್ಟೆ ಅವರು ಕಾಯಿನ್ ಮಾಡ್ತಾರೆ ಅಲ್ವಾ. ಹೂ ಇಸ್ ದ ಫೌಂಡರ್ ಆಫ್ ಅ ಪಾಸಿಟಿವಿಸಮ್ ಅಪ್ರೋಚ್ ಅಂದರೆ ದಟ್ ಈಸ್ ಆಗಸ್ಟ್ ಕಾಂಪ್ಟೆ. ದೆನ್ ಹೂ ಇಸ್ ಅ ಫೌಂಡರ್ ಆಫ್ ಅ ಪೋಸ್ಟ್ ಪಾಸಿಟಿವಿಸಮ್ ಅಂದರೆ ದಟ್ ಈಸ್ ಅ ಕಾರ್ಲ್ ಆರ್ ಪಾಪರ್. ಓಕೆ. ಕಾರ್ಲ್ ಆರ್ ಪಾಪರ್ used the term of post positivism. It is also philosophy. ಅಂದರೆ ಇದು ಕೂಡ ಒಂದು ಏನು ಫಿಲಾಸಫಿ ಅಂತ ಕೂಡ ಹೇಳ್ಬೋದು. ಇಟ್ ಅಮೆಂಡ್ಸ್ ಅ ಪಾಸಿಟಿವಿಸಮ್ ಫ್ಯಾಕ್ಟ್ಸ್. ಅಂದರೆ ಇದೇನು ಮಾಡುತ್ತೆ ಅಂದರೆ ಸಕಾರಾತ್ಮಕತೆ, ಇದು ಕೂಡ ಸಕಾರಾತ್ಮಕತೆಯನ್ನು ತಿದ್ದುಪಡಿ ಮಾಡ್ತಕ್ಕಂತಹ ಸಂಶೋಧನೆಯಲ್ಲಿ ಸಂಗತಿಗಳನ್ನು ಅಥವಾ ಸಂಶೋಧಕರ ಮೌಲ್ಯಗಳಿಂದ ಪ್ರಭಾವಿತ ಆಗಿರ್ತಕ್ಕಂತಹ just a minute. Karl R. Popper used a philosophy. It amends a positivism facts, methods and research. ಅಂದರೆ ಈ ರಿಸರ್ಚಲ್ಲಿ ಏನು ಮಾಡಿದೆ, ಸಕಾರಾತ್ಮಕತೆಯನ್ನು ತಿದ್ದುಪಡಿ ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡುತ್ತೆ, ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಮಾಡುತ್ತೆ. ಇನ್ಫ್ಲುಯೆನ್ಸ್ಡ್ ಬೈ ದ ವ್ಯಾಲ್ಯೂ ಆಫ್ ರಿಸರ್ಚರ್ ಥಾಮಸ್ ಕುನ್ನಾ. ಓಕೆನಾ. ಈ ಸಂಶೋಧಕರ ಮೌಲ್ಯಗಳಿಂದ ಪ್ರಭಾವಿತವಾಗಿರ್ತಕ್ಕಂತಹವರು ಯಾರು ಅಂದರೆ ದಟ್ ಈಸ್ ಥಾಮಸ್ ಕುನ್ನಾ. ಯಾವುದರಿಂದ? ಈ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚಿಂದ. ಓಕೆನಾ. ಈ ಪೋಸ್ಟ್ ಪಾಸಿಟಿವ್ ಅಪ್ರೋಚಿಂದ ಪ್ರಭಾವಿತ ಆಗಿರ್ತಕ್ಕಂತಹ ವ್ಯಕ್ತಿ ಯಾರಂದರೆ ದಟ್ ಈಸ್ ಥಾಮಸ್ ಕುನ್ನಾ. ಓಕೆನಾ. ಥಾಮಸ್ ಕುನ್ನಾ ಏನು ಪ್ಯಾರಾಡಿಗ್ಮಾವನ್ನು ಮೊದಲ ಬಾರಿಗೆ ಕಾಯಿನ್ ಮಾಡ್ತಾರೆ. ಪ್ಯಾರಾಡಿಗ್ಮಾ. ಓಕೆ. ಥಾಮಸ್ ಕುನ್ನಾ. ಇಟ್ ಯೂಸಸ್ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್. ಏನು ಮಾಡ್ತಿದ್ದು, ಪರಿಣಾಮಾತ್ಮಕವಾಗಿದ್ದು ಮತ್ತು ಗುಣಾತ್ಮಕ ಎರಡನ್ನೂ ಸಹ ಬಳಸ್ತಕ್ಕಂಥ ಕೆಲಸ ಎಲ್ಲಿ ಆಗಿರುತ್ತೆ ಅಂದರೆ ದಟ್ ಈಸ್ ಅ ಪೋಸ್ಟ್ ಪಾಸಿಟಿವಿಸಮಲ್ಲಿ ಆಗಿರುತ್ತೆ. ಬಟ್ ಇನ್ನು ಪಾಸಿಟಿವಿಸಮ್ ಅಪ್ರೋಚಲ್ಲಿ ಏನಾಗಿರುತ್ತೆ, ಓನ್ಲಿ ಪರಿಣಾಮಾತ್ಮಕ ಅಥವಾ ಕ್ವಾಂಟಿಟೇಟಿವ್ ಮೆಥಡನ್ನಷ್ಟೇ ಯೂಸ್ ಮಾಡಿರುತ್ತೆ. ಇಲ್ಲಿದೆ ನೋಡಿ. ಪಾಸಿಟಿವಿಸಮ್ ಅಪ್ರೋಚಲ್ಲಿ ಕ್ವಾಂಟಿಟೇಟಿವ್ ಮೆಥಡನ್ಗೆ ಹೆಚ್ಚಾಗಿ ಒತ್ತು ಕೊಟ್ಟರೆ, ಈ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚಲ್ಲಿ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್. ಓಕೆನಾ. ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಎರಡಕ್ಕೂ ಹೆಚ್ಚಾಗಿ ಒತ್ತು ಕೊಡ್ತಾ ಹೋಗ್ತಕ್ಕಂಥ ಕೆಲಸ ಪೋಸ್ಟ್ ಪಾಸಿಟಿವಿಸಮ್ ಮಾಡುತ್ತೆ. ಓಕೆ. ಹೂ ಇಸ್ ದ ಫೌಂಡರ್ ಆಫ್ ಅ ಪೋಸ್ಟ್ ಪಾಸಿಟಿವಿಸಮ್ ಅಂದರೆ ದಟ್ ಈಸ್ ಅ ಕಾರ್ಲ್ ಆರ್ ಪಾಪರ್. ಓಕೆನಾ. ಹೂ ಇಸ್ ದ ಫೌಂಡರ್ ಆಫ್ ಅ ಪಾಸಿಟಿವಿಸಮ್ ಅಂದರೆ ದಟ್ ಈಸ್ ಆಗಸ್ಟ್ ಕಾಂಪ್ಟೆ. ಓಕೆ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಓಕೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ನಾವು ರಿಸರ್ಚ್ ಪೇಪರದ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳಿದೆ. ಇದಕ್ಕೆ ವರಯಬಲ್ಸ್ ಅಂತ ಬರುತ್ತೆ. ಓಕೆನಾ. ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಇದೆ. ಓಕೆ. ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಯಾಕೆಂದರೆ ಪೇಪರ್ 1ಗೆ ಮತ್ತು ಪೇಪರ್ 2ಗೆ ಎರಡಕ್ಕೂ ಯೂಸ್ ಆಗ್ತಕ್ಕಂತಹ ಒಂದು ಸಬ್ಜೆಕ್ಟ್ ಅಥವಾ ಯೂನಿಟ್ ಯಾವುದು ಅಂದರೆ ದಟ್ ಈಸ್ ಅ ರಿಸರ್ಚ್ ಪೇಪರ್ ಅಂತ ಹೇಳ್ಬೋದು. ನೆಕ್ಸ್ಟ್ ತುಂಬ ಲಾಂಗ್ ಇರ್ತಕ್ಕಂತಹ ಒಂದು ಟಾಪಿಕ್ ಯಾವುದು ಅಂದರೆ ದಟ್ ಈಸ್ ರಿಸರ್ಚ್ ಪೇಪರ್. ತುಂಬ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂತಹ ಟಾಪಿಕ್ ಯಾವುದು ಅಂದರೆ ದಟ್ ಈಸ್ ಅ ರಿಸರ್ಚ್ ಪೇಪರ್. ಓಕೆ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇಫ್ ಯು ಎನಿಥಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ, ಆ್ಯಂಡ್ ಇಫ್ ಯು ವಾಂಟ್ ಟು ಮೋರ್ ಕ್ಲಾಸಸ್ ಪ್ಲೀಸ್ ಕಮೆಂಟ್ ಮೀ. Then don't forget to subscribe my channel, and thank you so much.